ಗೊತ್ತಾಯ್ತಾ? ಹಲೋ, ಅಧ್ಯಕ್ಷರುಗಳು ಕೂಡ ದಯಮಾಡಿ ವೇದಿಕೆ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾನು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಈ ಒಂದು ಮೆರವಣಿಗೆಗೆ ಚಾಲನೆ ನೀಡಿ ಒಂದೆರಡು ಮಾತನಾಡಬೇಕಂತ ಹೇಳಿ ನಾನು ಕೋರಿಕೊಂಡ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ನೋಡಿ, ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ನಿಮ್ಮ ಹಿರಿಯ ಅಣ್ಣನಾಗಿ ಒಂದು ಕಳಕಳಿಯ ಮನವಿ. ನಿಮಗೆಲ್ಲರಿಗೂ ಇವತ್ತು ನಿಮ್ಮ ಪ್ರತಿಭೆನ ಗುರುತಿಸಿ ಸನ್ಮಾನ ಮಾಡ್ತಾ ಇದ್ದಾರೆ, ಹೌದಾ ಇಲ್ಲ? ಜೋರಾಗಿ ಹೇಳ್ಬೇಕು, ಹೌದಾ ಇಲ್ಲ? ನೀವೆಲ್ಲರೂ ಕೂಡ ಮಾದಿಗ ಮಹಾಸಭಕ್ಕೆ ಒಂದು ಜೋರಾದ ಚಪ್ಪಾಳೆ ಮಾಡಿ ಅಭಿನಂದನೆ ಸಲ್ಲಿಸಬೇಕು. ಸಾಧನೆ ಗುರುತಿಸಿದಾಗ ಮಾತ್ರ, ಸಾಧಕರಿಗೆ ಸನ್ಮಾನ ಮಾಡಿದಾಗ ಮಾತ್ರ ಅದಕ್ಕೆ ಮಹತ್ವ ಇರುತ್ತೆ. ಅದರ ಜೊತೆಗೆ ಈ ರೀತಿ ಸನ್ಮಾನ ಮಾಡೋದ್ರಿಂದ ಬೇರೆಯವರಿಗೆ ಕೂಡ ಅದು ಪ್ರೇರಣೆ ಆಗುತ್ತೆ. ನೀವು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ, ನೀವು ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ ಬೇರೆಯವರಿಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ವಿಶ್ವದಲ್ಲಿಯೇ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ನಮ್ಗೆ ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳಂತೆ ಏನು ಸಮಾಜದಲ್ಲಿ ಕೂಡ ಎಲ್ಲರೂ ಕೂಡ ಸಮಾನತೆಯಿಂದ ಇರಬೇಕು. ಆರ್ಥಿಕವಾಗಿರ್ಬೋದು, ಶಿಕ್ಷಣಿಕವಾಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನತೆಯನ್ನು ಸಾರಿದ್ದಾರೆ. ಆ ಸಮಾನತೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಏನು ವಿದ್ಯೆ? ಈಗ ನಮ್ಮ ರಿಟೈರ್ಡ್ SP ಅವರು ಹೇಳ್ತಾ ಇದ್ರು, ಸಾಕಷ್ಟು ಮಕ್ಕಳಿಗೆ ಏನನ್ನು ಓದಬೇಕು, ಏನನ್ನು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ ಅಂತೇಳಿ. ನಾನು ಸ್ವಲ್ಪ ಇವತ್ತು ನೇರವಾಗಿ ಹೇಳ್ತೀನಿ, ವಿಶೇಷವಾಗಿ ತಂದೆ ತಾಯಿಗಳಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಅಂಕಿಅಂಶಗಳನ್ನು ಕೊಟ್ಟರೆ, ನೀವು SLCಯಲ್ಲಿ ಕೇವಲ 240 ಜನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ, PUCನಲ್ಲಿ 240 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ, SLCಯಲ್ಲಿ 600 ಚಿಲ್ಲರೆ ಪಾಸಾಗಿದ್ದಾರೆ ಅಂತ. ನೀವು ಮುಂದಿನ ವರ್ಷ ಬೇಕಾದ್ರೆ ಚೆಕ್ ಮಾಡಿಕೊಳ್ಳಿ. ಇದೇ 640 ವಿದ್ಯಾರ್ಥಿಗಳನ್ನು, ನಾನು ನೆಗೆಟಿವ್ ಆಗಿ ಹೇಳೋದಿಲ್ಲ, ರಿಸಲ್ಟು 200-300 ಆಸುಪಾಸಿನಲ್ಲಿ ಇರುತ್ತೆ. ಇದೇ ವಿದ್ಯಾರ್ಥಿಗಳು ಅಷ್ಟೇ ಆಸುಪಾಸಿನಲ್ಲಿ ಇರ್ತದೆ. ಇದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಕಾರಣ? ನಾನು PUC ಇದ್ದಂಥ ಸಮಯದಿಂದನೂ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುವ ಸಮಯದವರೆಗೂ ಕೂಡ ನಾನು ನೋಡ್ತಾ ಇದ್ದೀನಿ, ಸಾಕಷ್ಟು ಮಕ್ಕಳು ಏನಾಗ್ತದೆ, SLC ಓದೋವರೆಗೂ ಬಹಳ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾರೆ, ತಂದೆ ತಾಯಿಗಳ ಮಾತನ್ನು ಕೇಳ್ತಾರೆ, ಹಿರಿಯರ ಗುರುಗಳ ಮಾತನ್ನು ಬಹಳ ಶ್ರದ್ಧೆಯಿಂದ ಕೇಳಿ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಅವರು ತರಬೇತಿಯನ್ನು ಪಡೆದು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ. PUC ಬರ್ತಿದ್ದಾಗೆ ಏನಾಗ್ತದೆ ಅಂದರೆ ಸ್ವಲ್ಪ ತಲೆ ತಿರುಗುತ್ತೆ. ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಏಕೆಂದರೆ ತಂದೆ ತಾಯಿಗಳು ನನ್ನ ಮಗ ಕಾಲೇಜಿಗೆ ಹೋಗ್ತಾನೆ ಅಂತ ಇರ್ತಾರೆ, ಹೆಣ್ಮಕ್ಳು ಅಷ್ಟೇ ತಂದೆ ತಾಯಿಗಳು ಕಾಲೇಜಿಗೆ ಹೋಗ್ತಾರೆ ಅಂತ ನೋಡ್ತಾರೆ. ಇದು ನಾನು ನೋಡ್ತೀನಿ, ಕೆಲವು ಮಕ್ಕಳು ಆಟೋದಲ್ಲಿ ಹೆಣ್ಮಕ್ಳುಗಳು ಕೆಲವ್ರ ಜೊತೆ ಕೂತ್ಕೊಂಡು ಓಡಾಟ ಮಾಡತಕ್ಕಂಥ ವಿದ್ಯಮಾನಗಳನ್ನು ಕೂಡ ನಾನು ದಾವಣಗೆರೆಯಲ್ಲಿ ನೋಡಿದೆ. ಅಂದರೆ ಏನು, ನಿಮ್ಮ ಅಪ್ಪ ಅಮ್ಮ ಉದ್ದೇಶ ಏನಿದೆ, ಓದಬೇಕು ಅಂತ ಹೇಳಿ ಕಳಿಸಿದ್ರೆ ನೀವು ದಾವಣಗೆರೆಗೆ ಬಂದು ಹಾಸ್ಟೆಲೆಲ್ಲ ಸೇರಿಕೊಂಡು ಮತ್ತೊಂದು ಕಡೆ ಸೇರಿಕೊಂಡು ಅನ್ಯ ಮಾರ್ಗಗಳನ್ನು, ದುಷ್ಟರ ಸಹವಾಸಗಳನ್ನು ಮಾಡಿ ದಾರಿ ತಪ್ಪುವಂತಹ ಕೆಲಸಗಳನ್ನು ಮಾಡೋದ್ರಿಂದ ರಿಸಲ್ಟ್ಸ್ ಕಡಿಮೆ ಆಗ್ತದೆ. ಹಾಗಂತ ಏನು ಇವರು ದಡ್ರಿದಾರ,
ಖಂಡಿತ ಗಂಡ್ರಿಲ್ಲ, ಬಹಳ ಬುದ್ಧಿವಂತರೇ ಇರ್ತಾರೆ. ಸಹವಾಸ ದೋಷದಿಂದ ಇವರು ಅಡ್ಡದಾರಿಗಳನ್ನು ಇಡ್ತಾರೆ. ನೀವು ಏನು ಮಾಡಬೇಕು, ಈ ಅಡ್ಡದಾರಿಗಳನ್ನು ಬರ್ತಕ್ಕಂಥದ್ದನ್ನು ದಾಟಿ ಮೀರಿ ನೀವು ಹೋದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ನಾವು ಓದಬೇಕಾದ್ರೂ ಅಷ್ಟೇ ನಮಗೂ ಸಾಕಷ್ಟು ಅಡ್ಡದಾರಿಗಳು ಬಂದವು. ನಾನು ಅಡ್ಡದಾರಿ ಹಿಡಿಲೇ ಇಲ್ಲ. ಸ್ನೇಹಿತರು ಬೇರೆ ಬೇರೆ ಕೆಲಸಕ್ಕೆ ಕಳೆದ್ರೆ ನಾನು ಬರ್ತಿರ್ಲಿಲ್ಲ, ಹೋಗ್ತಾ ಇರಲಿಲ್ಲ. ಇಲ್ಲಪ್ಪ ನಾನು ಮನೆಗೆ ಹೋಗ್ಬೇಕು, ನಾನು ಅಭ್ಯಾಸ ಮಾಡಬೇಕು, ನಾನು ಆಟ ಆಡಬೇಕು ಅಂತ ಹೇಳ್ತಾ ಇದ್ದೆ, ಅಥವಾ ನಾನು ನಮ್ಮ ಹೊಲದ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೆ, ಅಥವಾ ನಮ್ಮ ತಾಯಿ ಜೊತೆ ಸಹಾಯ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೆ. ನನಗೆ ಉದ್ಯೋಗ ಬೇರೆ ಬೇರೆ ಕೆಲಸಗಳಿದ್ದಾವೆ ಅಂತ. ಆದರೆ ಈಗಿನ ವಿದ್ಯಾರ್ಥಿಗಳು ಏನಾಗ್ತಾ ಇದೆ, ನೀವು ಬೇರೆ ದಾರಿಗಳನ್ನು ಹಿಡಿತಾ ಇದ್ದೀರಿ. ಈ ಕಾರಣದಿಂದ ರಿಸಲ್ಟ್ಸು ಕಡಿಮೆ ಆಗ್ತಾ ಇದೆ. PUC ವಿಶೇಷವಾಗಿ PUC. ನೀವು ಡಿಗ್ರಿ ತೆಗೆದುಕೊಳ್ಳಿ, ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ತಂದೆ ತಾಯಿಗಳು ವಿಶೇಷವಾಗಿ PUCಗೆ ಹೋಗ್ಬೇಕಾದ್ರೆ ಮಕ್ಕಳನ್ನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೀವು ಅವರನ್ನು ನೋಡ್ತಾ ಇರಬೇಕು. ಅವರು ಸರಿದಾರಿಯಲ್ಲಿ ಹೋಗ್ತಾ ಇದ್ದಾರಾ ಇಲ್ವಾ ಅಂತೇಳಿ ನೀವು ನೋಡ್ತಾ ಇದ್ದಾಗ ಏನಾಗ್ತದೆ, ಸಂಬಂಧಪಟ್ಟಂಥ ಹಾಸ್ಟೆಲ್ಗಳಲ್ಲಿದ್ದರೆ ಹಾಸ್ಟೆಲ್ ವಾರ್ಡರ್ಗಳಿಗೆ, ಕಾಲೇಜಲ್ಲಿದ್ದರೆ ಕಾಲೇಜಿನ ಟೀಚರ್ಸ್ಗೆ, ಲೆಕ್ಚರರ್ಸ್ಗೆ ಹೋಗಿ ಕೇಳ್ತಕ್ಕಂಥದ್ದಾಗಬೇಕು. ಟೆಂತ್ವರೆಗೂ ಏನಾಗ್ತದೆ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕರೀತಾರೆ, ಪೋಷಕರ ಸಭೆ ಕರೀತಾರೆ, ನೀವು ಹೋಗ್ತೀರಿ. PUCಗೆ ಹೋಗ್ತೀರಾ? ಯಾರಾದರೂ ಪೋಷಕರು ಹೋಗ್ತಿದ್ದೀರಾ? ಹೋಗೋದಿಲ್ಲ. ನಿಮ್ಮ ಮಕ್ಕಳು ಏನು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ಮಕ್ಕಳನ್ನು ಅಷ್ಟೇ ನಿಮ್ಮ ಜವಾಬ್ದಾರಿಯನ್ನು ನೀವು ವಹಿಸ್ಕೊಂಡು ಮಾಡ್ತಾ ಇಲ್ಲ. ಈಗ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು ಅಧಿಕಾರಿಗಳಿದ್ದಾರೆ, ನಾನು ಇದ್ದೀನಿ. ನಾವು ಯಾಕೆ ಇಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಾವು ಯಾವ ಕಡೆನೂ ನೋಡಲಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಬರೀ ಸರ್ ಹಿಂದೆ ಇದು ವೈಡ್ ಆಗಲ್ಲ. ನಾನು ಹೇಳ್ತಿದ್ದೇನೆ, ಮತ್ತೆ ಅದರ ಬರ್ತೀನಿ ಸರ್. ವೀರಭದ್ರಪ್ಪರೇ 90%ಗಿಂತ ಶೇಕಡ 90%ಗಿಂತ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂಥ ದಯಮಾಡಿ ಚಪ್ಪಾಳೆ ಕೊಡಿ. ನೀವು ನೀಡೋ ಚಪ್ಪಾಳೆ ಮುಕ್ತಿ ಬರೋ ಬಹಳಷ್ಟು ಪೀಳಿಗೆಗೆ. ಭಯಕತ್ರ ಅಧ್ಯಕ್ಷರು ಈಗ ಬರೀ ತಾಲೂಕು ವೈದ್ಯರಲ್ಲಿ PUC ಮಾತ್ರ ಕರೀತಾ ಇರೋದು. ಇಲ್ಲಿ SSLC ವಿದ್ಯಾರ್ಥಿ ನೋಡಿ, ಬರ್ರಪ್ಪಿ ಆಗಿರಿ ಬನ್ನಿ.